ಮುಂದುವರೆದ ಭಾಗವಾಗಿ ಈ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಇಂದಿನ ವಿಡಿಯೋದಲ್ಲಿ 36ನೇ ಪ್ರಶ್ನೆವರೆಗೂ ನಾವು ನೋಡ್ತಾ ಹೋಗಿದ್ದೀವಿ. ಈಗ 37ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸಾರಿ, 36 ಆಗಿದೆ. 37. ಎಸ್. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸುತ್ತಾರೆ ಏಕೆಂದರೆ, ನೋಡಿ ಆಪ್ಷನ್ ನೋಡಿ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಮಿಶ್ರ ಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿ 38ನೇ ಪ್ರಶ್ನೆ ನೋಡಿ, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತಿದೆ. ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶ ಏನಂತ ಹೇಳಿದ್ರೆ, ಮೊಸರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊಸರು ಆಸಿಡ್, ಅದು ಹುಳಿ ಪದಾರ್ಥ ಆಗಿರೋದ್ರಿಂದ ಅದು ತಾಮ್ರದೊಂದಿಗೆ ರಿಯಾಕ್ಟ್ ಆಗುತ್ತೆ, ವರ್ತನೆ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ 38th ಕ್ವಶನ್. 39th. ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು, ಇದು ನಾನು ಈಗಿನ ಹೇಳಿದೆ, ಆಮ್ಲಗಳ ರುಚಿ ಕಹಿಯಾಗಿದೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಆಮ್ಲಗಳ ರುಚಿ ಆಕ್ಚುಲಿ ಹುಳಿ, ಪ್ರತ್ಯಾಮ್ಲದ್ದು ಕಹಿ. ದಟ್ ಮೀನ್ಸ್ ಇವೆರಡೂ ರಾಂಗ್ ಇದಾವೆ ಅನ್ನೋದೇ ಗೊತ್ತಾಗುತ್ತೆ ಇದರಿಂದ. ಹಾಗಾದ್ರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕೂಡ ಸರಿ ಇಲ್ಲ ಆನ್ಸರು. ಓಕೆನಾ? ಹಾಗಾದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಕಾಪರ್ ಅಂಡ್ ಜಿಂಕ್ ವಿಲ್ ಗಿವ್ ಅಸ್ ಹಿತ್ತಾಳೆಯನ್ನು ಕೊಡುತ್ತೆ. ಹಾಗಾಗಿ ಕಾಪರ್ ಮತ್ತೆ ಜಿಂಕು ಆಪ್ಷನ್ ಅದರಲ್ಲಿ ಎಗೆ 2 ಆಗುತ್ತೆ. ಹಾಗಾದ್ರೆ ಎಗೆ 2 ಇರೋದು 2 ಇದಾವೆ, 1 ಮತ್ತೆ 3. ಹಾಗಾದ್ರೆ ಕಾಪರ್ ಮತ್ತೆ Fn ಅಂತ ಹೇಳಿದ್ರೆ ಅದು ಕಂಚು ಕೊಡುತ್ತೆ ನಮಗೆ. ಹಾಗಾಗಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ 40th ಕ್ವಶನ್. ದೂರದರ್ಶನ, ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲ ಇದಾಗಿದೆ. ಯಾವ ಅನಿಲವನ್ನ ದೂರದರ್ಶಕಗಳಲ್ಲಿ ಬಳಸ್ತಾರೆ ಮತ್ತು ಲೈಟ್ ಹೌಸ್ ಗಳಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಕ್ರಿಪ್ಟಾನ್ ಅಂಡ್ ಕ್ಸೆನಾನ್. ಈ ಎರಡು ಅನಿಲಗಳನ್ನ ಅವರು ಸಾಮಾನ್ಯವಾಗಿ ದೂರದರ್ಶನ ಮತ್ತು ಲೈಟ್ ಹೌಸ್ ಗಳಲ್ಲಿ ಬಳಸ್ತಾರೆ. ಓಕೆ, ಇನಾರ್ಟ್ ಗ್ಯಾಸಸ್ ಅಂತ ಕರಿತೀವಿ ಅವನ್ನ ಆಕ್ಚುಲಿ ನಾವು. ಓಕೆ, ನೆಕ್ಸ್ಟ್ ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಾಗಿರ್ತವೆ ಯಾಕಂದ್ರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಕನಿಷ್ಠ ಚೆದರುತ್ತದೆ, ಜಾಸ್ತಿ ಚೆದರೋದಿಲ್ಲ ಅದು. ಸೊ ಆನ್ಸರ್ ಇಸ್ 4. ಆಪ್ಷನ್ 4 ಇಸ್ ದ ಆನ್ಸರ್ ಫಾರ್ 42. ನೆಕ್ಸ್ಟ್, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 44th. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀಬೇಕೀಗ. ನೋಡ್ತಾ ಹೋಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಪ್ಲಾನಿಮೀಟರ್ ಇಟ್ ಈಸ್ ಯೂಸ್ಡ್ ಟು ಮೆಜರ್, ಅದನ್ನ ಕ್ಷೇತ್ರವನ್ನು ಅಡಿಯಲ್ಲಿ ಬಳಸ್ತಾರೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ 44th ಕ್ವಶನ್. ಎಸ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಅತಿ ಎತ್ತರವಾಗಿರುವ ಶಿಖರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಬಿಳಿಗಿರಿ ರಂಗಯ್ಯನ ಬೆಟ್ಟವನ್ನು ನೋಡ್ತೀವಿ. ಹಾಗಾಗಿ ಬಿಳಿಗಿರಿ ರಂಗಯ್ಯನ ಬೆಟ್ಟ ಅತಿ ಎತ್ತರದಲ್ಲಾಗಿದ್ರೆ ಇದರಲ್ಲಿ ಆಪ್ಷನ್ 4 ಕೊಟ್ಟಿದ್ದಾರೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 45th ಕ್ವಶನ್. ನೆಕ್ಸ್ಟ್, ಕೆಳಗಿನ ಸರಿಯಾದ ಜೋಡಣೆ ಅಗೈನ್ ಹೊಂದಿಸಿ ಬರೆದುಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ 2 ಎ, ಬಿ ಮತ್ತು ಡಿ ಸರಿಯಾಗಿದೆ. ಓಕೆ ಅಲ್ವಾ? ಎಸ್. ನೆಕ್ಸ್ಟ್ 47th ಕ್ವಶನ್, ಇದರಲ್ಲಿ ಹಂಚಿಕೆಯಾಗಿರುವಂತಹ ಮಣ್ಣಿನ ವಿಧವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು, ಲೆಫ್ಟ್ ಸೈಡ್ ಕರ್ನಾಟಕ ಸ್ಟೇಟ್ ಅಲ್ಲಿ ಲೆಫ್ಟ್ ಸೈಡ್ ಯಾವ ಮಣ್ಣು ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ನೋಡಬಹುದು, ಲೆಫ್ಟ್ ಸೈಡ್ ಕೊಡಗು ಅಥವಾ ಇನ್ನೊಂದು ಯಾವುದು ಉತ್ತರ ಕನ್ನಡ, ಉಡುಪಿ ಆ ತರ ಒಂದು ಜಿಲ್ಲೆಗಳು ಬರ್ತಾ ಇರೋದ್ರಿಂದ ಈ ಜಿಲ್ಲೆಗಳಲ್ಲಿ ಯಾವ ಒಂದು ಮಣ್ಣು ಕಂಡು ಬರುತ್ತೆ ಅಂತ ನೀವು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ಜಂಬಿಟ್ಟಿಗೆ ಮಣ್ಣು ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹಾಗೆ ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ ಹೆಚ್ಚು ಗಾತ್ರದ ಜನಸಂಖ್ಯೆಯ ಕ್ರಮವನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚಾಗಿರೋದು ಅಂತ ಹೇಳಿದ್ರೆ ನಗರಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ಆಫ್ಟರ್ ದಟ್ ನಗರ ಸಮುಚ್ಚಯ ಅಂತ ಬರ್ಬೋದು ಮೋಸ್ಟ್ಲಿ. ಸೊ ಎ, ಡಿ ಅಂತ ಏನಿದೆ ಅದೇ ಆಪ್ಷನ್ ಆಗುತ್ತೆ. ಸೊ ಇದರಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ 48th ಕ್ವಶನ್. ನೆಕ್ಸ್ಟ್ ಅಗೈನ್ ಹೊಂದಿಸಿ ಬರೆದು ಕೊಟ್ಟಿದ್ದಾರೆ. ಈ ಹೊಂದಿಸಿ ಬರೆಯೋದ್ರಲ್ಲಿ ನೀವು ಡೈರೆಕ್ಟ್ ಆಗಿ ಹಾಕ್ಬೋದು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, ಫಾರ್ 49th ಕ್ವಶನ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹಾಗೆ 50th ಕ್ವಶನ್, ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಹಾದು ಹೋಗುತ್ತೆ, ರಾಜಸ್ಥಾನದಲ್ಲಿ ಹಾದು ಹೋಗುತ್ತೆ, ಮಧ್ಯಪ್ರದೇಶದಲ್ಲಿ ಕೂಡ ಹಾದು ಹೋಗುತ್ತೆ, ಬಿಹಾರದಲ್ಲಿ ಹಾದು ಹೋಗೋದಿಲ್ಲ.
ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 50th ಕ್ವಶನ್. ಹೊಂದಿಸಿ ಬರೆಯಿರಿ ಲಕ್ಕೇರಿ, ವಿಜಯವಾಡ, ರಾಮಗುಡಂ, ಗುಂಡಂ, ದುರ್ಗಾಪುರ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 1. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 51st ಕ್ವಶನ್. ಓಕೆ. ಹಾಗೆ ನೆಕ್ಸ್ಟ್, ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆ ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತ ಕೇಳಿದರೆ, ಸೊ ಒಳನಾಡಿನ ಜಲಮಾರ್ಗ ಅಂತ ಬಂದಾಗ ರೈನ್ ಒಳನಾಡಿನ ಜಲಮಾರ್ಗ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 52th ಕ್ವಶನ್. ನೆಕ್ಸ್ಟ್ 53, ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ. ಕ್ವಶನ್ 54, ಈ ಕೆಳಗಿನ ಹವಾಮಾನದ ಮೇಲೆ ಪ್ರಭಾವ ಬೀರುವ ಬೀರದ ಅಂಶವನ್ನು ಗುರುತಿಸಿ ಅಂತ ಕೇಳಿದರೆ, ಬೀರದ ಅಂಶ ಹೇಳಿದ್ರೆ ರೇಖಾಂಶ. ರೇಖಾಂಶ ಹವಾಮಾನದ ಮೇಲೆ ಪ್ರಭಾವ ಬೀರದೇ ಇರುವಂತಹ ಒಂದು ಅಂಶ ಆಗಿರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ. ಕ್ವಶನ್ ಬಂದ್ಬಿಟ್ಟು, ಬೆಂಗಳೂರು, ಹೈದರಾಬಾದ್ ರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಅದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುತ್ತಾರೆ. ಸೊ ಇದಕ್ಕೆ ಗ್ರೀನ್ ಫೀಲ್ಡ್ ಅಂತ ನಿಮ್ಗೆ ಗೊತ್ತಿರಬಹುದು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 56th ಕ್ವಶನ್, ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಭಾಷೆಯನ್ನು ಮುಖ್ಯವಾಗಿ, ಇದಂತೂ ಈಸಿಯಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಅಸ್ಸಾಂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 57th, ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಾಲಗಂಗಾಧರ್ ತಿಲಕ್, ವಿ.ಕೆ. ಚಿಪ್ಲುಂಕರ್ ಅಂಡ್ ಗೋಪಾಲ್ ಗಣೇಶ್ ಅಗರ್ಕರ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 57th ಕ್ವಶನ್. ನೆಕ್ಸ್ಟ್ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ಬಿಕಾಸ್ ಮೊಹಮ್ಮದ್ ಇಕ್ಬಾಲ್ ಇಸ್ ರೋಟ ಯಾವ ಕೃತಿ ಬರೆದಿದ್ದಾರೆ ಅಂತ ಹೇಳಿದ್ರೆ, ದ ರಿಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅಂತ ಬರೆದಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, ಲೋಕಹಿತವಾದಿ ಎಂದು ಯಾರನ್ನು, ಇದಂತೂ ಗೊತ್ತಿರುತ್ತೆ, ಗೋಪಾಲ್ ಹರಿ ದೇಶ್ಮುಖ್ ಅವರು ಲೋಕಹಿತವಾದಿ ಎಂದು ಪ್ರಸಿದ್ಧರಾಗಿರುತ್ತಾರೆ. ಸೊ ನೆಕ್ಸ್ಟ್ 61th ಕ್ವಶನ್, ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ ನ ದೇವಾಲಯವನ್ನ ನಿರ್ಮಿಸಿದರು ಅಂತ ಹೇಳ. ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 2, ಮುಜಿರೆಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ. 62 ಕ್ವಶನ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಗೈನ್ ಈ ಕೆಳಗಿನ ಹೇಳಿಕೆಗಳು ಕೊಟ್ಟಿದ್ದಾರೆ ಹೊಯ್ಸಳ ರಾಜರ ವಿಷ್ಣುವರ್ಧನಿಗೆ ಸಂಬಂಧಿಸಿದಂತೆ. ಅಗೈನ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. A, B and D ಇಸ್ ದ ರೈಟ್ ಆನ್ಸರ್ ಫಾರ್ 63 ಕ್ವಶನ್. ನೆಕ್ಸ್ಟ್, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮಾರಾಂಗಣ ಸಾರ್ವಭೌಮ ಎಂದು ಬಿರುದು ಪಡೆದಿದ್ದರು ಅಂತ ಕೇಳಿದರೆ, ಸೊ ಈ ಒಂದು ಪ್ರಶ್ನೆಗೆ ಆನ್ಸರ್ ಅಲ್ಲಾಸಾನಿ ಪೆದ್ದಣ್ಣ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಭಾರತದ ಮೇಲೆ ಕಾಲಾನುಕ್ರಮದಲ್ಲಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇಂಡೋ ಗ್ರೀಕರ ದಾಳಿ ಆಗುತ್ತೆ. ನೆಕ್ಸ್ಟ್ ಶಕರ ದಾಳಿ ಆಗುತ್ತೆ. BA ಸ್ಟಾರ್ಟ್ ಆಗುತ್ತೆ ನೋಡಿ. BA ಎಲ್ಲಿ ಸ್ಟಾರ್ಟ್ ಆಗಿದೆ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 65th ಕ್ವಶನ್. ನೆಕ್ಸ್ಟ್ 66th ಕ್ವಶನ್, ಕೆಳಗಿನ ಮೈಸೂರು ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. PV ಮಾಧವರಾಯ್ ಫಸ್ಟ್ ಬರ್ತಾರೆ ಆಕ್ಚುಲಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ 66th ಕ್ವಶನ್. ಸಾರಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. PN ಕೃಷ್ಣಮೂರ್ತಿ, PV ಮಾಧವರಾಯ್, ದೆನ್ T ಆನಂದರಾವ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 66th ಕ್ವಶನ್. 67th ಕ್ವಶನ್, ಕಟ್ಟುಮಟ್ಟದ ಯುದ್ಧ ಉಪಕರಣಗಳನ್ನು ಹೊಂದಿದ್ದರು ಬ್ರಿಟಿಷರು ಭಾರತದ ಅಪಾರ ಜನರನ್ನು ಸಬೇಕಾಯಿತು. ಹೇಳಿಕೆ 1, ಹೇಳಿಕೆ 2 ಸರಿಯಾಗಿದ್ದಾವೆ ಆಕ್ಚುಲಿ. ಆದ್ರೆ ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ 67th ಕ್ವಶನ್. ಓಕೆ. ನೆಕ್ಸ್ಟ್ 68th ಕ್ವಶನ್. 68th ಕ್ವಶನ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 69th ಕ್ವಶನ್. ಸೊ ಗಣರಾಜ್ಯ ರಾಜಧಾನಿ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 69th ಕ್ವಶನ್. 70th ಕ್ವಶನ್, ಕೆಳಗಿನವರು ಯಾವರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 70th ಕ್ವಶನ್. ಪ್ರಜಾಪತಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ 71th ಕ್ವಶನ್, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ ಸಂಬಂಧಿಸಿದ ಕೆಲವು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇವೆರಡು ಹೇಳಿಕೆಗಳು ಸರಿಯಾಗಿದ್ದಾವೆ.
ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನ? ಓಕೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 72 ಕ್ವಶನ್. ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಕೇಳಿದರೆ 1ನೇ ಆದಿತ್ಯ ಇಸ್ ದ ರೈಟ್ ಆನ್ಸರ್ ಫಾರ್ 73 ಕ್ವಶನ್. ಕೆಳಗಿನ ಸ್ಮಾರಕಗಳು ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತ ಕೇಳಿದರೆ ನಿರ್ಮಾಣಗೊಂಡಿಲ್ಲ. ಕುಷ್ಕ್ ಈ ಸಿರಿ ಇಸ್ ದ ರೈಟ್ ಆನ್ಸರ್ ಫಾರ್ 74th ಕ್ವಶನ್. ಓಕೆ, ನೆಕ್ಸ್ಟ್ ಕೆಳಗಿನ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ. ಓಕೆ ಓಕೆ 75th ಕ್ವಶನ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ 75th ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪಾಗಿ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆ ತುಂಬಾ ಈಸಿ ಇದೆ, ಗುಂಪು ಮಾಡೋದು ಅಷ್ಟೇನೆ. ಸೊ ಆಪ್ಷನ್ ನೋಡಿ 1, 5 and 3, these three are in one group because ಅವೆಲ್ಲವೂ ವೃತ್ತದ ಭಾಗಗಳಾಗಿದ್ದಾವೆ. ವೃತ್ತ ಅರ್ಧ ವೃತ್ತಗಳಿದಾವೆ, 1, 5 ಮತ್ತೆ 3. ಅದೇ ತರ 2, 6 ಮತ್ತೆ 8 ಜೊತೆ ಆಗ್ತಾವೆ ನೋಡಿ, ಯಾಕಂದ್ರೆ ಟ್ರಯಾಂಗಲ್ಸ್. ಆಮೇಲೆ 4, 7, 9 ಅಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 77 ನೋಡ್ಬೋದು, ಪ್ರಶ್ನಾರ್ಥಕ ಚಿಹ್ನೆ ಏನ್ ಬರುತ್ತೆ ಅಂತ. ಇದು ತುಂಬಾ ಈಸಿ ಇದೆ. ಅಪೋಸಿಟ್ ಅಲ್ಲಿ ನೋಡಿದ್ರೆ 6 36, ಅದಕ್ಕೆ 2 ಆಡ್ ಮಾಡಿದ್ದಾರೆ 38. 10 10s 100 ಪ್ಲಸ್ 2 102. ಅದೇ ತರ 8 8 64, 64 2 ಆಡ್ ಮಾಡಿದ್ರೆ 66. ಸೊ 66 ಇಸ್ ದ ರೈಟ್ ಆನ್ಸರ್ ಫಾರ್ 77th ಕ್ವಶನ್. 78 ನೋಡ್ಬೋದು, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 528 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾದ್ರೆ ಓರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ರೆ ಶಂಕುವಿನ ತ್ರಿಜ್ಯ ಎಷ್ಟಿದೆ ಅಂತ ಹೇಳಿದ್ರೆ πr/l ಸೂತ್ರ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದಕ್ಕೆ ಆನ್ಸರ್ 14 ಸೆಂಟಿಮೀಟರ್ ಬರುತ್ತೆ ನೋಡಿ 78ನೇ ಪ್ರಶ್ನೆ. ಓಕೆನಾ. 79 ಎಲ್ ಅಂದ್ರೆ ಪ್ಲಸ್, ಎಂ ಅಂದ್ರೆ ಮೈನಸ್. ನೋಡಿ, ಇದನ್ನ ಕರೆಕ್ಟ್ ಆಗಿ ಅಪ್ಲೈ ಮಾಡಿ ಬಾಡ್ಮಾಸ್ ರೂಲ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ 0 ಬರುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರವನ್ನು ನಾವು ಕ್ಯೂಬ್ ಮಾಡಿದಾಗ ಆಪ್ಷನ್ 2 ಬರುತ್ತೆ ನೋಡಿ. 80th ಕ್ವಶನ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕೆಳಗಿನ ಸ್ತಂಭಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳ ಉತ್ಪಾದನೆ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಕ್ವಶನ್ ಏನು? 2019-20 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆ ಎಷ್ಟು? 19-20 ಶೇಕಡ ರಾಗಿ ಬೆಳೆ ಎಷ್ಟು ಅಂತ ಹೇಳಿದ್ರೆ 50%. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಇದು ವೆಲಾಸಿಟಿ ಸೂತ್ರ ಹಾಕಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ಆಪ್ಷನ್ 4 297 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. 500 ರೂಪಾಯಿ 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಸತತ 2 ರಿಯಾಯಿತಿಗಳ ಸೊ ಆಫರ್ ಕೊಟ್ಟಿದ್ದಾರೆ. ಎರಡು ವ್ಯತ್ಯಾಸ ಎಷ್ಟಾಗುತ್ತೆ ಅಂತ ಕೇಳಿದರೆ, ಸೊ ಇದಕ್ಕೆ ಆಪ್ಷನ್ ರಿಯಾಯಿತಿ ಮತ್ತೆ ದರದ ಸೂತ್ರ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 83rd ಕ್ವಶನ್. ನೆಕ್ಸ್ಟ್, ಪ್ರಕಾಶನ ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಹುಡು ಕ್ರಾಸಿಂಗ್ಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ ಅಂತ ಹೇಳಿದ್ರೆ, ಸೊ ಇದನ್ನ ನಾವು ವರ್ಕ್ ಮಾಡಿ ನೋಡಿ. ಉತ್ತರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಉತ್ತರ ದಿಕ್ಕು ನಾರ್ತ್ ದಿಕ್ಕಿನಲ್ಲಿ ಬರುತ್ತೆ. ಕೆಳಗಿನ ಪದಕೋಶಗಳನ್ನು ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದ ನೋಡಿ. ಸೊ ಸಿ ಇಂದ ಬರುವಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಥರ್ಡ್ ಯಾವ್ದು ಬರುತ್ತೆ ಅಂದ್ರೆ CONTI. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 86th ಕ್ವಶನ್. ಹೇಳಿಕೆ ಮತ್ತು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ, ಅವು ಸೂಕ್ತವಾದ ತೀರ್ಮಾನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ ಅಂತ ಕೊಟ್ಟಿದ್ದಾರೆ. ತೀರ್ಮಾನ: ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಎಸ್ ಅಫ್ಕೋರ್ಸ್ ಕರೆಕ್ಟ್ ಇದೆ, ಖಂಡಿತವಾಗಿಯೂ ನಿಜ ಅಂತ ಇದೆಯಲ್ಲ, ಅದೇ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 14th August 2010 ಯಾವ ವಾರ ಯಾವ ದಿನವಾಗಿತ್ತು ಅಂತ ಕೇಳಿದ್ರೆ ತುಂಬಾ ಕ್ಯಾಲ್ಕುಲೇಟ್ ಮಾಡೋ ಸೂತ್ರ ಇದೆ. ಆ ಸೂತ್ರ ಹಾಕಿದ್ರೆ ನಿಮ್ಗೆ ಬರುತ್ತೆ ಡೆಫಿನೆಟ್ಲಿ. 87th ಕ್ವಶನ್, ಶನಿವಾರ ಇಸ್ ದ ರೈಟ್ ಆನ್ಸರ್. 88 ನೋಡಿ, ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ಅವರಲ್ಲಿ. ಇದು ರೈಲಿನ ಪ್ರಾಬ್ಲಮ್, ಇದು ತುಂಬಾ ಈಸಿ ಇದೆ. ಈ ರೈಲಿನ ಪ್ರಾಬ್ಲಮ್ ಸೂತ್ರ ಹಾಕಿದ್ರೆ ಈಸಿ ಆಗುತ್ತೆ. 8 km/h ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. Q, B, A, P, Y and R ಇವರು ಒಂದೇ ಸಾಲಿನಲ್ಲಿದ್ದಾರೆ. Y ಮತ್ತು R ಮಧ್ಯದಲ್ಲಿದ್ದಾರೆ. Q ಮತ್ತು B ಗಳು ಮನೆಯಲ್ಲಿದ್ದಾರೆ. P ಮತ್ತು Q ಎಡಭಾಗದಲ್ಲಿ ಕುಳಿತಿದ್ದಾನೆ. B ಬಲಭಾಗದಲ್ಲಿ A. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.
ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟ್ ಅನ್ನು SVZIG ಎಂದು ಬರೆಯಲಾಗಿದೆ. ಅದೇ ಕೋಡ್ನಲ್ಲಿ ಮೈಂಡ್ ಅನ್ನು ಹೇಗೆ ಬರೆಯಬಹುದು ಅಂತ ಕೇಳಿದರೆ, ನೋಡಿ ಸ್ನೇಹಿತರೆ, ಕೋಡಿಂಗ್ ಡಿಕೋಡಿಂಗ್ ಇದೆ ಇದು. ಸೊ NRMW ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 90th ಕ್ವಶನ್. ಸೊ ಇದು ನೋಡಿ, ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರ ಪಟ್ಟಿಯಲ್ಲಿದ್ದು ಇವುಗಳನ್ನು ಓಕೆ ರಾಜ್ಯಗಳೊಂದಿಗೆ ನಾವು ಜೋಡಿಸಬೇಕಾಗತ್ತೆ. ತರುಣ್ ಚೂಗ್ ಅಂತ ಇದೆ ಆಪ್ಷನ್. ತರುಣ್ ಚೂಗು ಮಧ್ಯಪ್ರದೇಶದವರು ಆಗಿರೋದ್ರಿಂದ ಅವ್ರನ್ನ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಅದರಲ್ಲೂ ಆಪ್ಷನ್ 3 ಇರೋದು 2 ಇದಾವೆ. ರಾಜೇಂದ್ರ ಹೀರಾಲಾಲ್ ಅವರು ರಾಜಸ್ಥಾನದವರು, ಅದು ಓಕೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ 91 ಕ್ವಶನ್. ಆಗಮನ್ ಎಂಬುದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಭಾರತದ ಮೊದಲ ಆಳ ಸಮುದ್ರ ಅಧ್ಯಯನ ಮಿಷನ್ ಅಂತ ಹೇಳ್ಬೋದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದೆನ್ JSJB ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ JSJB ಅಂತ ಹೇಳಿದ್ರೆ ಜಲ್ ಸಂಚಯ್ ಜನ್ ಭಾಗಿದಾರಿ 2.0 ಅಂತ ಹೇಳಿಬಿಟ್ಟು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 2026 ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನು ಅಂತ ಹೇಳಿದ್ರೆ, ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರು ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಸಂಬಂಧಿಸಿದಂತೆ ಕೆಳಗಡೆ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದಕ್ಕೆ ಮೇ 15, 2021 ಎಸ್ ಅಫ್ಕೋರ್ಸ್ ಕರೆಕ್ಟ್ ಇದೆ. ಈ ಪೂರ್ಣವನ್ನು ಗ್ರೇಟರ್ ಬೆಂಗಳೂರು ಸರಿಯಾಗಿದೆ. ಕರ್ನಾಟಕ ಸರ್ಕಾರ ಓಕೆ, 3 ಕರೆಕ್ಟ್ ಇದಾವೆ. ಆಪ್ಷನ್ ABC 3 ಕರೆಕ್ಟ್ ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಫಾರ್ 95th ಕ್ವಶನ್. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಲ್ಲಿ? ಓಕೆ, ಉಲ್ಲಾಸ್ ಇಸ್ ದ ರೈಟ್ ಆನ್ಸರ್. ಇದೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಓಕೆ, SEHAT ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್. 98th ಕ್ವಶನ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ಯಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವ ಅತ್ಯುನ್ನತ ತರಬೇತಿ ಸಂಸ್ಥೆ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇದೇ ಆನ್ಸರ್ 98th ಕ್ವಶನ್ಗೆ. ನೆಕ್ಸ್ಟ್ 99th ಕ್ವಶನ್. ಜನರಲ್ NS ರಾಜಸುಬ್ರಹ್ಮಣಿ ಅವರು 2026 ಮೇ 31 ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದ್ರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಯಾರು ಆಗಿದ್ರು ಅಂತ ಕೇಳಿದರೆ, ಓಕೆ, ಜನರಲ್ ಅನಿಲ್ ಚೌಹಾಣ್ ಇಸ್ ದ ರೈಟ್ ಆನ್ಸರ್ ಫಾರ್ 99th ಕ್ವಶನ್. ನೆಕ್ಸ್ಟ್ 100th ಕ್ವಶನ್ ನೋಡಿ. 2026 ಏಪ್ರಿಲ್ ನಲ್ಲಿ ಭಾರತದ ಉಪರಾಷ್ಟ್ರಪತಿ CGP ರಾಧಾಕೃಷ್ಣನ್ ಅವರು ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿ ಬಿಡುಗಡೆ ಮಾಡಿದರು. ಅದನ್ನು ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ಯಾವ 2 ನಿಧಿ ಅಂತ? ದೇವನಾಗರಿ ಲಿಪಿ ಕರೆಕ್ಟ್ ಇದೆ. ಒನ್ ಮೋರ್ ಲಿಪಿ ಅಂತ ಹೇಳಿದ್ರೆ ಐ ಥಿಂಕ್ ಪರ್ಷಿಯನ್ ಅನ್ಸುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಫಾರ್ 100th ಕ್ವಶನ್. ಹೋಪ್ ಆಲ್ ದೀಸ್ ಕ್ವಶನ್ಸ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನು ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ, ಯಾವ್ದಾದ್ರು ಕರೆಕ್ಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ, ಆದಷ್ಟು ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.